ನಾಮಕ್ಕೆ ಸ್ತೋತ್ರ ಆಗಲಿ. ಎಲ್ಲರಿಗಿಂತ ಮೊದಲು ನಾನು ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತೀನಿ. ಈ ಹೊಸ ವರ್ಷದ 1ನೇ ದಿವಸದಲ್ಲಿ ದೇವರು ನಮಗೆ ನಿಮಗೆ ಆಶೀರ್ವದಿಸಿದ್ದಾನೆ. ಈ ಭೂಮಿಯಲ್ಲಿ ದೇವರು ನಮಗೆ ಪ್ರೀತಿ ಮಾಡ್ತಾನೆ. ಹೇಗೆ ನಮಗೆ ಗೊತ್ತಾಗ್ತೈತಿ ಅಂದರೆ, ಇವತ್ತು ನಾವು ಜೀವಂತರದ ಭೂಮಿಯಲ್ಲಿ ಮತ್ತು ಉಸಿರು ತಗೊತಾ ಇದ್ದೀವಿ. ಮತ್ತು ಇವತ್ತು ಬೆಳಗ್ಗೆ ನಾವು ಆ ಸೂರ್ಯ ಬೆಳಕು ನಾವು ನೋಡಲಿಕ್ಕೆ ದೇವರು ಸಾಧ್ಯ ಮಾಡಿದ್ದಾನೆ. ಅದರ ಅರ್ಥ ಏನಂದರೆ, ನಾವು ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ. ಬನ್ನಿ ನಾವು ಒಂದು ಸಣ್ಣ ಪ್ರೇಯರ್ ಮಾಡಿ ನಮ್ಮ ಇವತ್ತಿಂದ ಅನುದಿನದ ಆಹಾರ ದೇವರು ನಮ್ಗೆ ಏನು ಮಾತಾಡ್ತಾನೆ ಅದು ನೋಡೋದು. ಕರ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನೀನು ನಮ್ಮ ಎಲ್ಲರ ಜೊತೆ ಮಾತಾಡು ಮತ್ತು ಈ ವಾಕ್ಯದಂತೆ ನಡಿಬೇಕು ಅಂತ ಸಹಾಯ ಮಾಡು. ಯೇಸು ಹೆಸರಿನಲ್ಲಿ ಬೇಡ್ತೇನೆ, ಆಮೆನ್. ಸೊ ಇವತ್ತಿಂದ ವಾಕ್ಯ ಧ್ಯಾನಗೋಸ್ಕರ ನಾವು ಯೋಹಾನ 1ನೇ ಅಧ್ಯಾಯ 1ರಿಂದ 13 ಮಟ ನಾವು ಇವತ್ತು ವಾಕ್ಯ ಅಧ್ಯಯನ ಮಾಡೋಣ. ಸೊ ವಾಕ್ಯದ ಹೆಡಿಂಗ್ ಏನಿದೆ ಅಂದರೆ, ವಾಕ್ಯ ದೇಹ ಅವತಾರ ತಗೊಂಡಿದ್ದಾನೆ. ವಾಕ್ಯ ದೇಹ ಅವತಾರ ತಗೊಂಡಿದ್ದಾನೆ ಅಥವಾ ವಾಕ್ಯ ದೇಹದಲ್ಲಿ ಬಂದಿದ್ದಾನೆ. ಸೊ ಇಲ್ಲೇ ನಾವು ನೋಡ್ತಾ ಇದ್ದೀವಿ, ಮೊದಲ ವಾಕ್ಯದಲ್ಲಿ ಆದಿಕಾಂಡದಲ್ಲಿ ಕೂಡ ಆದಿಯಲ್ಲಿ ದೇವರು ಆಕಾಶ ಭೂಮಿ ಉಂಟು ಮಾಡಿದ್ದಾನೆ ಅಂತ ಒಂದು ಶಬ್ದದಿಂದ ಆರಂಭ ಮಾಡಿದ್ದಾರೆ. ಅಲ್ಲೇ ನಾವು ನೋಡುವಾಗ ಆದಿಕಾಂಡ 1ನೇ ಪುಸ್ತಕ ಇದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಆದಿ ಈ ಶಬ್ದ ಅಂದರೆ ಆರಂಭ ಅಂತ ವರ್ಡ್ ಬಂದಿದೆ. ಸೊ ಆ ರೀತಿಯಿಂದ ಇಲ್ಲಿ ಕೂಡ ಆದಿದಲ್ಲಿ ವಾಕ್ಯ ಇತ್ತು ಅಂತ ಹೇಳ್ತಾರೆ. ಈ ವಾಕ್ಯ ಎಲ್ಲ ಈ ಸೃಷ್ಟಿ ಮತ್ತು ಎಲ್ಲ ಈ ಲೋಕದಲ್ಲಿ ಇರುವ ಪ್ರಾಣಿಗಳು ಮತ್ತು ಲೋಕದಲ್ಲಿ ಇರುವ ಎಲ್ಲ ಜೀವಗಳ ಪ್ರಾಣಿಗಳಿಗೆ ಈ ವಾಕ್ಯವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಅದಕ್ಕೆ ನಮ್ಮ ಪ್ರಿಯ ಜನರೇ, ಇಲ್ಲಿ ನಾವು ನೋಡುವಾಗ ಆದಿಯಲ್ಲಿ ದೇವರ ವಾಕ್ಯ ಇತ್ತು. ಆ ರೀತಿಯಿಂದ ನಮ್ಮ ಜೀವನದಲ್ಲಿ ಕೂಡ ಆರಂಭದಿಂದ ನಮ್ಮ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಇರಬೇಕು ಅಂತ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ವಾಕ್ಯ ನಮ್ಮ ಜೀವನದಲ್ಲಿ ನಮ್ಮ ಜೀವನಿಗೆ ಒಂದು ರೂಪಾಂತರ ಅಥವಾ ಜೀವನ ಪರಿವರ್ತನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಅದಕ್ಕೆ ನಮ್ಮ ಪ್ರಿಯ ಜನರೇ, ಮೊದಲ ವಾಕ್ಯದಲ್ಲಿ ಇಲ್ಲೇ ಬರೆದಿದೆ, ಆದಿಯಲ್ಲಿ ವಾಕ್ಯ ಇತ್ತು. ಆ ವಾಕ್ಯ ಯಾರು? ದೇವರು. ಆ ವಾಕ್ಯ ದೇವರು ಅಂದರೆ ನಾವು ವಾಕ್ಯ ಓದ್ತೀವಿ, ಇದರ ಅರ್ಥ ಏನಂದರೆ ವಾಕ್ಯ ದೇವರಿದ್ದಾನೆ. ಆಮೇಲೆ ವಾಕ್ಯ ದೇವರ ಜೊತೆ ಇದ್ದ, ಆಮೇಲೆ ಆ ವಾಕ್ಯ ದೇವರಿದ್ದಾನೆ. ಸೊ ಇಲ್ಲಿ 3 ವಾಕ್ಯ ಮಾತುಗಳು ಇದೆ. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಜೊತೆ ಇರ್ತಾನೆ. ಸೊ 3ನೇ ಮಾತು ವಾಕ್ಯ ದೇವರಿತ್ತು. ಸೊ ಅದಕ್ಕೆ ಯಾವಾಗೂ ನಾವು ವಾಕ್ಯ ಓದ್ತೀವಿ, ಆ ವಾಕ್ಯ ನಮ್ಮ ಜೀವನದಲ್ಲಿ ಆದಿದಿಂದ ಹಿಡಿದು ಅಂತ್ಯ ಮಟ್ಟ ನಮಗೆ ನಡೆಸ್ತಾನೆ. ಯಾಕೆಂದರೆ ಯೇಸು ಸ್ವಾಮಿ ಕೂಡ ಮತ್ತಾಯದಲ್ಲಿ ಹೇಳಿದ್ದಾರೆ, ಆಕಾಶ ಭೂಮಿ ಅಳದು ಹೋಗ್ತೈತಿ, ಮಾತ್ರ ದೇವರ ವಾಕ್ಯ ಯಾವಾಗೂ ಅಳದು ಹೋಗೋದಿಲ್ಲ. ಅದಕ್ಕೆ ಈ ದಿವಸ ನಾವು ದೇವರ ವಾಕ್ಯಗೆ ಗಟ್ಟಿಯಾಗಿ ಇಡೋಣ. ಆಮೇಲೆ 2ನೇ ವಾಕ್ಯದಲ್ಲಿ ಇವನು ದೇವರ ಜೊತೆ ಇದ್ದ ಅಂತ ನಾವು ನೋಡಿದ್ದೀವಿ. ಆಮೇಲೆ 3ನೇ ವಾಕ್ಯ, ಎಲ್ಲ ಮಾತುಗಳು ಈ ವಾಕ್ಯದಿಂದ ಉಂಟಾಗಿದೆ. ಅದಕ್ಕೆ ನಾವು ಪ್ರತಿಯೊಂದು ವಿಷಯಗಳು ಮಾಡುವಾಗ ದೇವರ ವಾಕ್ಯ ನಮಗೆ ಏನು ಹೇಳ್ತಾನೆ ಅದು ನಾನು ಏನು ಮಾಡ್ತಾ ಇದ್ದೀನಿ, ಅದು ನಾವು ಒಂದು ಆಲೋಚನೆ ಮಾಡೋದು ಒಂದು ಸಮಯ. ಮತ್ತು ಅವನಿಂದ ಅದು ಸೃಷ್ಟಿಯಾಗಿದೆ ಅಂದರೆ ಆ ವಾಕ್ಯ ನಮ್ಮದಲ್ಲಿ ಇದ್ರೆ ದೇವರು ನಮ್ಮದಲ್ಲಿ ಕೂಡ ಒಂದು ಸೃಷ್ಟಿ ಮಾಡೋದು ಒಂದು ಕಾರ್ಯಗಳು ಇಲ್ಲೇ ಮಾಡಬಹುದು. ಅದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಈ ವಾಕ್ಯದಿಂದ ಎಲ್ಲ ಸೃಷ್ಟಿಯಾಗಿದೆ. ನಮ್ಮ ಜೀವನದಲ್ಲಿ ಕೂಡ ದೇವರು ಎಲ್ಲ ಸೃಷ್ಟಿ ಮಾಡ್ತಾನೆ. ಈ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದರು ಅದಕ್ಕೆ ಬಿಟ್ಟು ಅಂದರೆ ವಾಕ್ಯದಿಂದ ಬಿಟ್ಟು ಏನೂ ಉಂಟಾಗಲಿಲ್ಲ. 4ನೇ ವಚನದಲ್ಲಿ ನೋಡುವಾಗ ಅದರಾಗೆ ಜೀವ ಇತ್ತು ಅಂತೆ. ಆ ಜೀವ ಜನರಿಗೆ ಅಥವಾ ಮನುಷ್ಯರಿಗೆ ಅದು ಬೆಳಕು ಕೊಡೋದು ಕೆಲಸ ಮಾಡ್ತಾನೆ. ಈ ವಾಕ್ಯ ನಮಗೆ ಉಸಿರಾಟ ಇದೆ. ಈ ವಾಕ್ಯ ನಮಗೆ ಒಂದು ಆತ್ಮಿಕ ಜೀವನ್ಗೆ ಒಂದು ಭೋಜನ ಇದೆ. ಆತ್ಮಿಕ ಜೀವನ್ಗೆ ನಮಗೆ ಒಂದು ಪ್ರೌಢತ್ವ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ವಾಕ್ಯ ನಮಗೆ ಏನು ಮಾಡ್ತಾನೆ ಅಂದರೆ ಒಳಗಿಂದ ದೃಢ ಮಾಡ್ತಾನೆ. ಎಜುಕೇಷ್ನಲ್ ವೇ ಅಥವಾ ನಾವು ಸೆಲ್ಫ್ ಡೆವಲಪ್ದಿಂದ ಅಥವಾ ನಾವು ಒಂದು ಎಕ್ಸಸೈಸಿಂದ ನಾವು ಹೊರಗಿಂದ ಕಾರ್ಯಗಳು ನಾವು ಚೆನ್ನಾಗಿ ಕಾಣಬೇಕು ಅಂತ ಮಾಡ್ಬೋದು. ಬಟ್ ವಾಕ್ಯ ಏನು ಮಾಡ್ತಾನೆ ಅಂದರೆ ನಮ್ಮ ಒಳಗಡೆ ಕಾರ್ಯ ಮಾಡ್ತಾನೆ. ಆ ವಾಕ್ಯ ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ. ಜ್ಯೋತಿ ಅಂದರೆ ಒಂದು ಕತ್ತಲದಲ್ಲಿ ಏನಾಗ್ತೈತಿ ಅಂದರೆ ಆ ಬೆಳಕು
ಶೈನ್ ಆಗ್ತೈತೆ ಅಂತ ನಾವು ನೋಡಿದ್ದೀವಿ. ಬಟ್ ಈ ಕತ್ತಲು ಬೆಳಕಿಗೆ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತೆ. ಕತ್ತಲು ಬೆಳಕಿಗೆ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆಂದರೆ ಎಲ್ಲೇ ಬೆಳಕಿದೆ ಅಲ್ಲೇ ಕತ್ತಲು ಇರಲಿಕ್ಕೆ ಸಾಧ್ಯತೆ ಇಲ್ಲ. 6ನೇ ವಚನದಲ್ಲಿ ಬರೆದಿದೆ, ಯೋಹಾನ್ ಅಂತ ದೀಕ್ಷಾಸ್ನಾನ ಕೊಡುವ ಯೋಹಾನ್ ಅಲ್ಲೇ ಪ್ರಕಟ ಆಗ್ತಾನೆ. ಮತ್ತು ಯೋಹಾನ್ ಅಂದರೆ ದ ಗಿಫ್ಟ್ ಆಫ್ ದ ಗಾಡ್, ದೇವರ ಕಡೆಯಿಂದ ಸಿಕ್ಕುವ ಬಕ್ಷಿಸ್ ಅಥವಾ ಒಂದು ವರದಾನ. ಸೊ ಅದಕ್ಕೆ ಯೋಹಾನ್ ಅಲ್ಲಿ ಪ್ರಕಟ ಆಗ್ತಾನೆ. ಆ ರೀತಿಯಿಂದ ನಮ್ಮ ಜೀವನದಲ್ಲಿ ಕೂಡ ವಾಕ್ಯ ಇದ್ರೆ ನಮ್ಮ ಜೀವನದಲ್ಲಿ ದೇವರು ಆಶೀರ್ವಾದಗಳು ಉಂಟು ಮಾಡ್ತಾನೆ. ಯೋಹಾನ್ ದೀಕ್ಷಾಸ್ನಾನ ಕೊಡುವ ಯೋಹಾನ್ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಆಮೇಲೆ 7ನೇ ವಚನದಲ್ಲಿ ಬರೆದಿದೆ, ಅವನು ಈ ಲೋಕದಲ್ಲಿ ಬೆಳಕಿಂದ ಒಂದು ಸಾಕ್ಷಿ ಕೊಡಲಿಕ್ಕೆ ಬಂದಿದ್ದ. ಈ ಲೋಕದಲ್ಲಿ ಯೋಹಾನ್ ಯಾಕೆ ಬಂದಿದ್ದ ಅಂದರೆ ಬೆಳಕಿಂದ ಸಾಕ್ಷಿ ಕೊಡಲಿಕ್ಕೆ ಬಂದಿದ್ದಾನೆ. ಆ ರೀತಿಯಿಂದ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಬಂದಿದ ಮೇಲೆ ನಾವು ಕೂಡ ಆ ಬೆಳಕಿಂದ ಸಾಕ್ಷಿ ಕೊಡಲಿಕ್ಕೆ ದೇವರು ನಮಗೆ ಪ್ರೋತ್ಸಾಹ ಮಾಡ್ತಾನೆ. ನಾವು ದೇವರ ಮೇಲೆ ನಿಜವಾದ ಪ್ರೀತಿ ಮಾಡಿದ್ರೆ ಆ ಪ್ರೀತಿ ನಮಗೆ ದೇವರದ ಸುವಾರ್ತೆ ಸಾರಲಿಕ್ಕೆ ನಮಗೆ ಪ್ರೋತ್ಸಾಹ ಮಾಡ್ತಾರೆ. ಆ ರೀತಿಯಿಂದ ನಮ್ಮ ಜೀವನದಲ್ಲಿ ಕೂಡ ಈ ವಾಕ್ಯ ನಮಗೆ ಏನಾಗ್ತೈತೆ ಅಂದರೆ ದೇವರ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ ಕೂಡ ಅದು ಉಪಯೋಗ ಆಗ್ತೈತಿ. ಸೊ ಅದಕ್ಕೆ ನಾವು ದೇವರ ವಾಕ್ಯ ನಮ್ಮದಲ್ಲಿ ಇದ್ರೆ ನಾವು ದೇವರ ವಾಕ್ಯದ ಸಾಕ್ಷಿ ಕೊಡಲಿಕ್ಕೆ ದೇವರು ನಮಗೆ ಉಪಯೋಗಿಸ್ತಾನೆ. 8ನೇ ವಚನದಲ್ಲಿ ಬರೆದಿದೆ, ಅವನು ತಾನು ಆ ಬೆಳಕಿದ್ದಿಲ್ಲ. ಅಂದರೆ ಯೋಹಾನ್ ಅಲ್ಲಿ ಬೆಳಕಿಲ್ಲ, ಬಟ್ ಅವನ ಬೆಳಕಿನ ಬಗ್ಗೆ ಅವನು ಸಾಕ್ಷಿ ಕೊಡಲಿಕ್ಕೆ ಈ ಲೋಕದಲ್ಲಿ ಬಂದಿದ್ದ. ಅವನು ಯೇಸು ಸ್ವಾಮಿದ ಮಾರ್ಗ ತಯಾರು ಮಾಡಲಿಕ್ಕೆ ಅಥವಾ ರೆಡಿ ಮಾಡಲಿಕ್ಕೆ ಬಂದಿದ್ದ. ಆ ರೀತಿಯಿಂದ ಯೋಹಾನನು ಮಾಡಿದ್ದು ಆರಂಭದ ಕೆಲಸ ನಾವು ಈಗ ಹಂತದಲ್ಲಿ ಕೂಡ ಮಾಡಬಹುದು. ಯಾಕೆಂದರೆ ಈಗ ಯೇಸು ಸ್ವಾಮಿ ಈಗ 2ನೇ ಬರುವದಲ್ಲಿ ನಾವು ಯೇಸು ಸ್ವಾಮಿಗೆ ದಾರಿ ಮಾಡೋರು ಆಗಬೇಕು. ಅಂದರೆ ದೇವರು ನಮಗೆ ಕೊಟ್ಟಿದ್ದು ಈ ಆಶೀರ್ವಾದದಿಂದ. ಯೋಹಾನ್ ಅಂದರೆ ನಾವು ಹೇಳಿದ್ವಿ ಗಿಫ್ಟ್ ಆಫ್ ದ ಗಾಡ್. ದೇವರು ನಮಗೆ ಸುವಾರ್ತೆದ ಒಂದು ಆಶೀರ್ವಾದ ಕೊಟ್ಟಿದ ಮೇಲೆ ನಾವು ಆ ಜನರಿಗೆ ಕ್ರಿಸ್ತನ ಬಳಿಗೆ ತರುವುದು ಅಥವಾ ಕ್ರಿಸ್ತನಿಗೋಸ್ಕರ ನಾವು ಅವ್ರಿಗೆ ಸಿದ್ಧಪಡಿಸೋದು ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಯೇಸು ಈ ಲೋಕದಲ್ಲಿ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಈ ಲೋಕದಲ್ಲಿ ಬಂದಿದ್ದಾನೆ. ಯೇಸು ಅಂದರೆ ರಕ್ಷಕ. ಆಮೇಲೆ ಇಮಾನುವೇಲ್ ಅಂದರೆ ದೇವರು ನಮ್ಮ ಜೊತೆ ಇರ್ತಾನೆ. ಆಮೇಲೆ ಕ್ರಿಸ್ತ ಅಂದರೆ ಯೇಸು ಸ್ವಾಮಿ ಒಂದು ದಿವಸ ಬರ್ತಾನೆ. ಸೊ ಯೇಸು ಸ್ವಾಮಿ ಪಾಪದಿಂದ ನಮಗೆ ಶುದ್ಧಪಡಿಸಿ ದೇವರ ಮುಂದೆ ನಮಗೆ ಪ್ರಕಟಿಸಲಿಕ್ಕೆ ಅಥವಾ ಪ್ರೆಸೆಂಟ್ ಮಾಡಲಿಕ್ಕೆ ಅವನು ಈ ಲೋಕದಲ್ಲಿ ಬಂದಿದ್ದ. ಈಗ ನಾವು ಆ ಬೆಳಕದಲ್ಲಿ ನಾವು ಕೆಲಸ ಮಾಡಿದ್ದು ಎಲ್ಲ ಕೆಲಸ ಕಾರ್ಯಗಳು ಯೇಸು ಸ್ವಾಮಿ ಜಡ್ಜ್ ಮಾಡಲಿಕ್ಕೆ ಅಥವಾ ನ್ಯಾಯ ಮಾಡಲಿಕ್ಕೆ ಅವನು ಬರ್ತಾನೆ. ಅದಕ್ಕೆ ನಾವು ಕೂಡ ಸಿದ್ಧರ ಆಗಬೇಕು ಅಂತೆ ನಾವು ಪ್ರಯತ್ನ ಪಡಬೇಕು. ಆಮೇಲೆ ನಿಜವಾದ ಜ್ಯೋತಿ ಅದು ಏನಂದರೆ ಯೇಸು ಸ್ವಾಮಿದ ಮಾತುಗಳು, ಯೇಸು ಸ್ವಾಮಿದ ವಾಕ್ಯಗಳು ಅದು ಏನು ಮಾಡ್ತಾನೆ ಅಂದರೆ ಪ್ರತಿಯೊಬ್ಬರು ಮನುಷ್ಯರಿಗೆ ಅದು ಬೆಳಕದಲ್ಲಿ ನಡೆಸೋದು ಕೆಲಸ ಮಾಡ್ತಾನೆ. ಯಾಕೆಂದರೆ ಯಾರು ವಾಕ್ಯದಲ್ಲಿ ಇದ್ದಾರ ಅವ್ರಿಗೆ ಯಾರು ಕತ್ತಲದಲ್ಲಿ ನಡೆಸಲಿಕ್ಕೆ ಅಥವಾ ಅವನಿಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಈ ವಾಕ್ಯದ ಬೆಳಕು ನಮಗೆ ದೇವರ ಕೃಪೆಯಿಂದ ಸಿಗ್ತೈತಿ. ಮತ್ತು ದೇವರ ಕೃಪೆ ನಮಗೆ ಯಾವಾಗಲೂ ಬಿಡಲಿಕ್ಕೆ ಸಾಧ್ಯತೆ ಇಲ್ಲ. ತಂದೆ ತಾಯಿ ಕೈ ಬಿಟ್ಟರೂ ಕೂಡ ನಾ ಕೈ ಬಿಡೋದಿಲ್ಲ ಅಂತ ದೇವ್ರ ವಾಕ್ಯ ಅಂದರೆ ತಾನು ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಯಾಕೆಂದರೆ ವಾಕ್ಯ ಅಂದರೆ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಅಂದರೆ ಇವತ್ತು ಬೆಳಗ್ಗೆ ಕೂಡ ಇಲ್ಲ, ಈ ವಾಕ್ಯದಿಂದ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಈ ನಂಬಿಕೆ ಇಟ್ಟರೆ ದೇವರು ನಮಗೆ ಮುಂದೆ ನಡೆಸ್ತಾನೆ. 10ನೇ ವಚನದಲ್ಲಿ ಬರೆದಿದೆ, ಅವನು ಈ ಲೋಕದಲ್ಲಿ ಬಂದಿದ್ದ, ಆಮೇಲೆ ಈ ಲೋಕನ ಅವನ ಮುಖಾಂತರ ಉಂಟಾಗಿದೆ. ಮಾತ್ರ ಈ ಲೋಕ ಅವನಿಗೆ ಅಂದರೆ ಅರಿಯನು ಅಂತ ಈ ಲೋಕದಲ್ಲಿ ಇರುವ ಜನರು ಅವನು ಯಾರು ಅಂತ ಅವ್ರಿಗೆ ತಿಳ್ಕೊಂಡಿಲ್ಲ. ಯೇಸು ಸ್ವಾಮಿ ಯಾರು ಅಂತ ತಿಳ್ಕೊಂಡಿದ್ದಿಲ್ಲ. ಯಾಕೆಂದರೆ ಈ ಲೋಕದಲ್ಲಿ ಎಲ್ಲ ಅನ್ಯಾಯದ ಮಾತುಗಳು ಮತ್ತು ಎಲ್ಲ ಕೆಟ್ಟ ಕೆಲಸಗಳು ಮತ್ತು ಎಲ್ಲ ಹಣದ ವಿಷಯಗಳು ಆತ್ಮಿಕ ವಿಷಯ. ಯಾಕೆಂದರೆ ಲೋಕ ಏನೈತಿ ಅದು ದೇಹದಿಂದ ಹುಟ್ಟಿದ್ದು ಲೋಕ ಇದೆ, ಆತ್ಮದಿಂದ ಹುಟ್ಟಿದ್ದು ಇಲ್ಲ. ದೇವರು ಲೋಕದ ಮೇಲೆ ಪ್ರೀತಿ ಮಾಡಿದ್ದಾನೆ, ಎಲ್ಲ ಲೋಕ ಪರಲೋಕಕ್ಕೆ ಹೋಗೋದಿಲ್ಲ. ಸೊ ಆ ರೀತಿಯಿಂದ ನಮ್ಮ ಪ್ರಿಯ ಜನರೇ, ಈ ಲೋಕದಲ್ಲಿ ದೇವರು ಪ್ರೀತಿ ಮಾಡಿದ್ದಾನೆ. ಈ ಲೋಕದಿಂದ ಯಾರು ನಾನು ಪಾಪಿ ಇದ್ದೇನೆ ಅಂತ ಹೇಳ್ತಾರೆ ಅವ್ರಿಗೆ ಅಷ್ಟು ಯೇಸು ಸ್ವಾಮಿ ಲೋಕದಲ್ಲಿಂದ ಆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ. ಸೊ ಆ ರೀತಿಯಿಂದ ಈ ಲೋಕ ಎಲ್ಲ ಯೇಸು ಸ್ವಾಮಿಗೆ ಗುರುತು ಹಿಡಿದಿಲ್ಲ ಮತ್ತು ಹಿಡಿದಿದ್ದಿಲ್ಲ. ಅದಕ್ಕೆ ಅಂದರೆ ಕೂಡ 11ನೇ ವಚನದಲ್ಲಿ ಅವನು ತಾನು ತನ್ನ ಮನೆಗೆ
ಬಂದಿದ್ದ. ಅಂದರೆ ಈ ಗೋತ್ರದಲ್ಲಿ ಅವನು ಹುಟ್ಟಿದ, ಯಹೂದಾದ ಗೋತ್ರದಲ್ಲಿ ಹುಟ್ಟಿ ಅವನು ದಾವೀದದ ವಂಶದ ಒಂದು ಮಗ ಇದ್ರೂ ಕೂಡ, ಅಥವಾ ಅದು ವಂಶ ಇದ್ರೂ ಕೂಡ ಜನರು ಅವನ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ. ಅವನು ತನ್ನ ಜನರ ಮಧ್ಯದಲ್ಲಿ ಬಂದಿದ್ದ. ಬಟ್ ಅವ್ರು ತನ್ನ ಜನರು, ಇವನ್ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿದ ಆರಂಭದ ಸೇವೆಯಲ್ಲಿ ಅವ್ರ ತಾಯಿ ಮತ್ತು ಅವರು ಸಹೋದರ ಅವನಿಗೆ ಹಿಡಿಲಿಕ್ಕೆ ಬರ್ತಿದ್ರು. ಯಾಕಂದರೆ ಯೋಹಾನ 7ನೇ ಅಧ್ಯಾಯದಲ್ಲಿ ನೀವು ನೋಡಿದ ಮೇಲೆ ಅವ್ರ ಸಹೋದರ ಕೂಡ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಿದ್ದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರ, ಯಾವಾಗ ಒಂದು ದಿವಸ ಅವ್ರ ತಾಯಿ ಮತ್ತು ಸಹೋದರ ಯೇಸು ಸ್ವಾಮಿಗೆ ಕರ್ಕೊಂಡು ಹೋಗಬೇಕು ಅಂತೆ ಯೇಸು ಸ್ವಾಮಿ ಒಂದು ಉಪದೇಶ ಮಾಡುವಾಗ ಅಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಯೇಸು ಸ್ವಾಮಿ ಹೇಳ್ತಾರ, ಯಾರು ನಮ್ಮ ತಾಯಿ, ಯಾರು ನಮ್ಮ ಸಹೋದರ, ಯಾರು ನನ್ನ ಮಾತು ಕೇಳಿ ಅದರಂತೆ ನಡೀತಾರ, ಅವರು ನಮ್ಮ ಸಹೋದರ ಮತ್ತು ತಾಯಿ ಅಂತ ಹೇಳ್ತಾನೆ. ಸೊ ಆ ರೀತಿಯಿಂದ ಅವರು ಮನೆಯವರು ಕೂಡ ಮತ್ತು ಯಹೂದಿ ಗೋತ್ರ ಕೂಡ ಅವ್ರಿಗೆ ಅರಿಯನ್ನು ಅಥವಾ ಗುರುತು ಹಿಡಿದಿದ್ದಿಲ್ಲ. ಆಮೇಲೆ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾರ್ಯಾರು ಆತನಿಗೆ ಅಂಗೀಕರಿಸಿದ್ರು ಅಂದರೆ ಅವ್ರಿಗೆ ದೇವರ ಮಕ್ಕಳಾಗೋದು ಅಧಿಕಾರ ಕೊಟ್ಟಿದ್ರು. ಸೊ ಇವತ್ತು ಯೇಸು ಸ್ವಾಮಿ ತನ್ನ ಕಾರ್ಯ ಪೂರ್ಣ ಮಾಡಬೇಕು ಅಂದರೆ ಸ್ವಕೀಯ ಅವನಿಗೆ ಅಂಗೀಕಾರ ಮಾಡಿಲ್ಲದೆ ಬಟ್ ಅವನು ಎಲ್ಲರಿಗೋಸ್ಕರ ಈ ಲೋಕದಲ್ಲಿ ಬಂದಿದ್ದಾನ. ಅವನು ಯಹೂದಿಗೋಸ್ಕರ ಬಂದಿಲ್ಲ, ಕ್ರಿಶ್ಚಿಯನ್ಗೋಸ್ಕರ ಬಂದಿದ್ದಿಲ್ಲ, ಯಾವ್ದು ಜಾತಿಗೋಸ್ಕರ ಬಂದಿಲ್ಲ. ಈ ಲೋಕದಲ್ಲಿ ಇರುವ ಪ್ರತಿಯೊಬ್ಬರ ಜೀವಗಳು ಜನರಿಗೋಸ್ಕರ ಈ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾನ. ಅದಕ್ಕೆ ಯಾರು ಅದನ್ನೇ ಅಂಗೀಕಾರ ಮಾಡ್ತಾರ, ಸ್ವೀಕಾರ ಮಾಡ್ತಾರ, ಅವ್ರಿಗೆ ಯೇಸು ಸ್ವಾಮಿ ಏನು ಮಾಡ್ತಾರ, ಅವ್ರಿಗೆ ರಕ್ಷಣೆ ಕೊಡ್ತಾರ. ನಮ್ಮ ಪ್ರಿಯ ಜನರೇ, ಇವತ್ತು ನಾವು ಯೇಸು ಸ್ವಾಮಿಗೆ ಅಂಗೀಕಾರ ಮಾಡಬೇಕು ಅಂದರೆ ಎಲ್ಲರಿಗಿಂತ ಮೊದಲು ನಾವು ನಂಬಿಕೆ ಇಟ್ಟು ಪಶ್ಚಾತ್ತಾಪ ಪಡಬೇಕು. ಯೇಸು ಸ್ವಾಮಿ ನಮ್ಮ ಪಾಪಗೋಸ್ಕರ ಈ ಲೋಕದಲ್ಲಿ ಬಂದಿದ್ದಾನೆ, ನಾನು ಅವನಿಗೆ ಅಂಗೀಕಾರ ಮಾಡಬೇಕು. ಅವನು ಬಿಟ್ಟು ಈ ಲೋಕದಲ್ಲಿ ನಮಗೆ ಯಾರೂ ಬಿಡುಗಡೆ ಕೊಡೋದಿಲ್ಲ. ಯಾಕೆಂದರೆ ವಾಕ್ಯ ದೇವರಿತ್ತು, ಆ ವಾಕ್ಯ ಯೇಸು ಸ್ವಾಮಿ ಇದ್ದಾನೆ, ಮತ್ತು ತಂದೆ ಕುಮಾರ್ ಪರಿಶುದ್ಧಾತ್ಮದ ತತ್ವಗಳು ಯೇಸು ಸ್ವಾಮಿದಲ್ಲಿ ಕೂಡ ಇದೆ. ಅವನು ಮನುಷ್ಯರ ಆಗಿ ನಮ್ಮ ಮನುಷ್ಯತ್ವದಲ್ಲಿ ಆ ದೇವತ್ವ ಬರಬೇಕು ಅಂತೆ ಅವನು ಪಾಪು ಇರುವಾಗಿಂದ, ಒಂದು ಚೈಲ್ಡ್ ಇರುವಾಗಿಂದ ಮತ್ತು 33 ವರ್ಷ ಅವನು ಜೀವಿಸಿ ತೋರಿಸಿದ ಯಾವ ರೀತಿಯಿಂದ ನೀವು ಜೀವಿಸಬೇಕು. ಸೊ ಇವತ್ತು ಈ ಬೆಳಗಿನ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಯೇಸು ಸ್ವಾಮಿಗೆ ಅಂಗೀಕಾರ ಮಾಡಿ, ತಂದೆಯಾದ ದೇವರೇ, ನೀನು ನಮ್ಮ ತಂದೆ ಇದೆ, ನಾವು ತಪ್ಪಿ ಹೋದ ಮಗನ ಹಾಗೆ ದೂರ ಹೋಗಿದ್ದೀವಿ. ಇವತ್ತಿಂದ ನಿನ್ನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನಿನ್ನ ಆತ್ಮದಲ್ಲಿ, ಪಶ್ಚಾತ್ತಾಪದ ಜೀವನದಲ್ಲಿ ಮತ್ತು ಅಂಗೀಕಾರದ ಜೀವನದಲ್ಲಿ ಮತ್ತು ರಕ್ಷಣೆದ ಒಂದು ಜೀವನದಲ್ಲಿ, ಬೆಳಕಿಂದ ಒಂದು ಜೀವನದಲ್ಲಿ ನಾನು ನಡಿಬೇಕು ಅಂತ ದೇವರೇ ನಮಗೆ ಸಹಾಯ ಮಾಡುವಂತ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ 13ನೇ ವಚನದಲ್ಲಿ, ರಕ್ತದಿಂದ ಇಲ್ಲ, ಶರೀರದ ಇಚ್ಛೆದಿಂದ ಇಲ್ಲ, ಮಾತ್ರ ಮನುಷ್ಯರದ ಇಚ್ಛೆದಿಂದ ಇಲ್ಲ, ಮಾತ್ರ ಅವನು ದೇವರದಿಂದ ಅವನು ಉಂಟಾಗಿದ ಅಂತ ಇಲ್ಲಿ ವಾಕ್ಯದಲ್ಲಿ ಬರ್ದುದು ನೋಡ್ತೀವಿ. ಯಾಕೆಂದರೆ ಮತ್ತಾಯ ಅದ್ರಾಗೆ ನಾವು ನೋಡುವಾಗ 1:18 ನಾ ಭಾಳ ಸಲ ಒಂದು ಪ್ರಶ್ನೆ ಮಾಡ್ತೇನೆ, ಯೇಸು ಸ್ವಾಮಿದ ತಂದೆ ಯಾರು? ಅವಾಗ ಉತ್ತರ ಬರ್ತೈತಿ, ಜೋಸೆಫ್ ಇಲ್ಲ, ಪವಿತ್ರ ಆತ್ಮದಿಂದ ಅವನು ಯೇಸು ಸ್ವಾಮಿ ಹುಟ್ಟಿದ, ಪವಿತ್ರ ಆತ್ಮದ ಮಗ, ಪವಿತ್ರ ಆತ್ಮ ಇದ್ದಾನ. ಅದಕ್ಕೆ ನಾವು ಯೇಸು ಸ್ವಾಮಿಗೆ ನಾವು ಅಂಗೀಕಾರ ಮಾಡಬೇಕು. ನಾವು ಶರೀರದ ಪ್ರಕಾರ ನಡೆದೆ ನಾವು ಆತ್ಮದಲ್ಲಿ ನಡೆಯೋರಾಗಬೇಕು. ಯಾಕೆಂದರೆ ಶರೀರದಿಂದ ನಾವು ದೇವರಿಗೆ ನಾವು ಮೆಚ್ಚಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯೋಹಾನ್ 3:16 ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿ ಮಾಡಿದ್ದಾನೆ, ಅವನು ತನ್ನ ಒಬ್ಬ ಮಗ ಕಳಿಸಿದ್ದಾನೆ, ಯಾರು ಆತನ ಮೇಲೆ ನಂಬಿಕೆ ಇಡ್ತಾರ ಅವ್ರಿಗೆ ನಿತ್ಯ ಕಾಲದ ಜೀವನ ಇದೆ. ಇವತ್ತು ಆ ಲೋಕದಿಂದ ನಾವು ಇವತ್ತು ದೇವರಿಗೆ ಹೇಳಬೇಕು, ಸ್ವಾಮಿ ನಾನು ಆ ಪಾಪಿ ಇದ್ದೇನೆ, ನನಗೆ ನೀನು ಕರುಣಿಸು, ನಾನು ಒಂದು ಪಾಪಿ ಇದ್ದೇನೆ, ನಮಗೆ ನೀವು ದಯೆ ತೋರಿಸು. ಸೊ ಆ ಸಮಯದಲ್ಲಿ ಇವತ್ತಿಂದ ಈ ಅನ್ನದಿಂದ ಆಹಾರದಲ್ಲಿ ದೇವರು ನಮಗೆ ಹೇಳಿದ ಪ್ರಕಾರ ನಮ್ಮ ಜೀವನದಲ್ಲಿ ವಾಕ್ಯ ಹೋದ್ರೆ, ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಗೆ ಇತ್ತು, ವಾಕ್ಯ ದೇವರಾಗಿತ್ತು. 14 ನೋಡಿದ ಮೇಲೆ ಆ ವಾಕ್ಯ ನರಾವತಾರ ತಗೊಂಡು ನಮ್ಮ ಮಧ್ಯದಲ್ಲಿ ವಾಸಿಸಿದ್ದಾನೆ. ನಮ್ಮ ಪ್ರಿಯ ಜನರೇ, ನಾವು ಕೂಡ ಇವತ್ತು ನರಾವತಾರದಲ್ಲಿ ಇದ್ದೀವಿ, ಮನುಷ್ಯ ಅವತಾರದಲ್ಲಿ ಇದ್ದೀವಿ, ಹ್ಯೂಮನ್ ಬೀಯಿಂಗ್ದಲ್ಲಿ ಇದ್ದೀವಿ. ನಾವು ವಾಕ್ಯ ಓದಿ ನಾವು ಏನಾಗಬೇಕು ಅಂದರೆ ನಾವು ವಾಕ್ಯಮಯ ಆಗಿ, ನಾವು ಕ್ರಿಸ್ತಮಯ ಆಗಿ, ನಾವು ಸ್ವರ್ಗಮಯ ಆಗಲಿಕ್ಕೆ ದೇವರು ನಮಗೆ ನಿಮಗೆ ಸಹಾಯ ಮಾಡಲಿ. ದೇವರು ಇವತ್ತಿನ ದಿವಸ ನಿಮ್ಮ ಜೊತೆ ಇರಲಿ ಅಂತ ಇದು ನಮ್ಮದು ಪ್ರಾರ್ಥನೆ ಮಾಡ್ತೀನಿ. ಈಗ ಪ್ರಾರ್ಥನೆ ಮಾಡೋಣ. ಕರ್ತನಾದ ದೇವರೇ, ಇವತ್ತಿಂದ ಈ ವಾಕ್ಯಗೆ ನೀನು ಆಶೀರ್ವದಿಸಿದಿ, ಸ್ತೋತ್ರ. ಮುಂದೆ ಕೂಡ ನಡೆಸುವಂತ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಯೇಸು ಹೆಸರಿನಲ್ಲಿ ಬೇಡ್ತೇನೆ ಅಂತ ಕೇಳು ಸ್ವಾಮಿ. ಆಮೇನ್.
ಧನ್ಯವಾದಗಳು. ಆಮೇಲೆ